ಎಲ್ಲರಿಗೂ ಬೆಳಗಿನ ಶುಭೋದಯ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು MA ಇತಿಹಾಸ 3ನೇ ಸೆಮಿಸ್ಟರ್ನ ಒಂದು ಉಪಪ್ರಧಾನ ಪತ್ರಿಕೆ, ಅದುವೇ ಆಧುನಿಕ ಕರ್ನಾಟಕದಲ್ಲಿ ಸಾಹಿತ್ಯ ಚಳುವಳಿ. ನೋಡಿ, ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆಯಲ್ಲಿ ಮಹತ್ತಮವಾದ ಪಾತ್ರ ವಹಿಸೋದು ಈ ನವೋದಯ ಚಳುವಳಿ. ಯಾಕಂದ್ರೆ ಈ ಚಳುವಳಿಯ ಈ ಕಾಲದಲ್ಲಿದ್ದ ಕವಿಗಳ ಕೊಡುಗೆಗಳು ತುಂಬಾನೇ ಅಮೂಲ್ಯವಾಗಿದೆ. ಸೊ ಹಾಗಾದ್ರೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ನವೋದಯದ ಕಾಲ ಸುಮಾರು 1890ರಿಂದ 1947 ತನಕ ಇದನ್ನ ನಾವು ಕೊಂಡೊಯ್ತೀವಿ. ಇದು ಕೇವಲ ಸಾಹಿತ್ಯಿಕ ಚಳುವಳಿ ಮಾತ್ರವಲ್ಲ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪರಿವರ್ತನೆಯ ದರ್ಪಣವೂ ಆಗಿತ್ತು. ಹಳಗನ್ನಡ ಮತ್ತು ನಡುಗನ್ನಡದ ಕಾವ್ಯ ಪರಂಪರೆಯಿಂದ ಹೊರಬಂದು ಆಧುನಿಕ ಜೀವನದ ಸ್ಪಂದನಗಳನ್ನು ಹೊಸ ಕೋನದಲ್ಲಿ ಅಭಿವ್ಯಕ್ತಿಸಲು ನವೋದಯ ಕವಿಗಳು ಧೈರ್ಯ ತೋರ್ತಾರೆ. ಆಂಗ್ಲ ಶಿಕ್ಷಣ, ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ, ಸ್ವಾತಂತ್ರ್ಯ ಚಳುವಳಿಯ ಉತ್ಸಾಹ ಮತ್ತು ಮೈಸೂರು ಸಂಸ್ಥಾನದ ಸಾಂಸ್ಕೃತಿಕ ಪ್ರೋತ್ಸಾಹ ಇವೆಲ್ಲವೂ ನವೋದಯ ಸಾಹಿತ್ಯದ ಉಗಮಕ್ಕೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿದವು. BM ಶ್ರೀಕಂಠಯ್ಯ, ಕುವೆಂಪು, DV ಗುಂಡಪ್ಪ, ಬೇಂದ್ರೆ, ಪೂತಿ ನರಸಿಂಹಾಚಾರ್ ಮತ್ತು KS ನರಸಿಂಹಸ್ವಾಮಿ ಅಂತಹ ಕವಿಗಳು ಕನ್ನಡ ಕಾವ್ಯಲೋಕವನ್ನೇ ಶ್ರೀಮಂತಗೊಳಿಸ್ತಾರೆ. ನೋಡಿ, ನವೋದಯ ಸಾಹಿತ್ಯ ಚಳುವಳಿಯ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಕುರಿತು ನೋಡೋದಾದ್ರೆ, 19ನೇ ಶತಮಾನದ ಉತ್ತರಾರ್ಧದಲ್ಲಿ ಕನ್ನಡ ಸಾಹಿತ್ಯ ಒಂದು ಸಂಕ್ರಮಣ ಕಾಲದಲ್ಲಿತ್ತು. ಮೈಸೂರು ಸಂಸ್ಥಾನದಲ್ಲಿ ಮಹಾರಾಜರ ಆಶ್ರಯದಲ್ಲಿ ಶಿಕ್ಷಣ, ಮುದ್ರಣ, ಮಾಧ್ಯಮ ಮತ್ತು ಗ್ರಂಥಾಲಯಗಳ ಸ್ಥಾಪನೆಗಳು ನಡೆತಾ ಇದ್ವು. 1887ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಇವು ನವೋದಯ ಸಾಹಿತ್ಯಕ್ಕೆ ಮಹತ್ವದ ವೇದಿಕೆಯನ್ನು ಒದಗಿಸಿತೆಂದರೆ ತಪ್ಪಾಗಲಾರದು. ಎಸ್ಪೆಷಲಿ BM ಶ್ರೀಕಂಠಯ್ಯರವರ ಇಂಗ್ಲಿಷ್ ಗೀತೆಗಳು 1921ರಲ್ಲಿ ಬರೆದಿರೋದಿದು. ಇದು ಪ್ರಕಟವಾದ ನಂತರ ನವೋದಯ ಸಾಹಿತ್ಯವು ಅಧಿಕೃತವಾಗಿ ಪ್ರಾರಂಭಗೊಂಡಿತೆಂದು ಎನ್ನಬಹುದು. ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯ ಮತ್ತು ಭಾರತೀಯ ಶಾಸ್ತ್ರೀಯ ಸಂಪ್ರದಾಯಗಳ ಸಂಗಮದಿಂದ ಹೊಸ ಸೌಂದರ್ಯ ಶಾಸ್ತ್ರವೇ ರೂಪುಗೊಂಡಿತು. ಸೊ ಇದರಲ್ಲಿನ ಪ್ರಮುಖ ಕವಿಗಳ ಕುರಿತು ನಾವು ನೋಡೋದಾದ್ರೆ, ಮೊದಲನೇದು BM ಶ್ರೀಕಂಠಯ್ಯ. ನೋಡಿ, ಇವರ ಪೂರ್ತಿ ಹೆಸರು, ಇವರು ನವೋದಯದ ಜನಕ ಅಂತ ಕರಿತೀವಿ. ಕನ್ನಡ ಸಾಹಿತ್ಯದ ನವೋದಯದ ಜನಕ BM ಶ್ರೀಕಂಠಯ್ಯ. ಬೆಳ್ಳಾವಿ ಮಂಜುನಾಥ ಶ್ರೀಕಂಠಯ್ಯ ಇವರ ಕಾಲ 1884ರಿಂದ 1946. ಅವರನ್ನು ಕನ್ನಡ ನವೋದಯದ ಜನಕ ಎಂದು ಗೌರವಿಸಲಾಗುತ್ತದೆ. ಆಧುನಿಕ ಕನ್ನಡ ಕಾವ್ಯಕ್ಕೆ ನಿರ್ಣಾಯಕ ದಿಕ್ಕು ತೋರಿದ ಅವರ ಕೊಡುಗೆ ಅಮೋಘವಾಗಿತ್ತು. ಇವರ ಇಂಗ್ಲಿಷ್ ಗೀತೆಗಳಾಗಿರಬಹುದು, ಅದು 1929ರಲ್ಲಿ ರಚಿತವಾದ ಕೃತಿ. ಈ ಕೃತಿಯಲ್ಲಿ BM ಶ್ರೀಕಂಠಯ್ಯರವರು ಆಂಗ್ಲ ಕವಿಗಳಾದ ಶೆಲ್ಲಿ, ಕೀಟ್ಸ್ ಮೊದಲಾದವರ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸ್ತಾರೆ. ಇದು ಕೇವಲ ಅನುವಾದ ಮಾತ್ರವಲ್ಲ, ಕನ್ನಡ ಕಾವ್ಯ ಭಾಷೆಯ ಮೂಸೆ ಬದಲಾದ ಮಹತ್ವದ ಘಟ್ಟ. ಕನ್ನಡದಲ್ಲಿ ಗೇಯ ತ್ರಿಪದಿ, ಸಾನೆಟ್ ಮತ್ತು ಓಡ್ ಮಾದರಿಯ ಕಾವ್ಯಗಳನ್ನು ರೂಪಗಳನ್ನು ಚರ್ಚಿಸಿದ ಕೀರ್ತಿ BM ಶ್ರೀಕಂಠಯ್ಯರವರಿಗೆ ಸಲ್ಲುತ್ತದೆ. ನೋಡಿ, BM ಶ್ರೀಕಂಠರ ಮೂಲ ಆಶಯ ಏನೆಂದರೆ, ಅವರ ಪ್ರಕಾರ ಕನ್ನಡ ನುಡಿ ತೊಟ್ಟ ಹೊಸ ರಾಗ ಹೊಮ್ಮಿತು, ಹಳೆಯ ಭಾಷೆ ಹೊಸ ಹುಸಿರ ಕಾಣಿತ್ತು ಅಂತ ಅವರ ಒಂದು ಆಶಯ, ಅವರ ಒಂದು ಕೋಟಿದು. ಇನ್ನು ಇವರ ಭಾಷಾ ಸಂಸ್ಕಾರ ಮತ್ತು ವಿಮರ್ಶೆಯನ್ನು ಕುರಿತು ನೋಡ್ತಾ ಹೋದ್ರೆ, BM ಶ್ರೀಕಂಠಯ್ಯರವರು ಕೇವಲ ಕವಿಯಲ್ಲ, ಅವರು ಒಬ್ಬ ದೊಡ್ಡ ವಿಮರ್ಶಕಕಾರರು ಆಗಿದ್ದರು. ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಮರೆಯಾದ ಕವಿಗಳು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಹೊಸ ಆಯಾಮವನ್ನೇ ನೀಡ್ತಾರೆ. ಪ್ರಾಚೀನ ಕನ್ನಡ ಕವಿಗಳ ಮರುಪರಿಚಯ ಮಾಡಿ ನವೋದಯ ತಲೆಮಾರಿಗೆ ಪ್ರೇರಣೆಯನ್ನು ನೀಡಿದವರು. ಅವರ ಕನ್ನಡದ ಹೆಬ್ಬಾಗಿಲು ಭಾಷಣ 1922ರಲ್ಲಿ ಇದನ್ನು ಮಾಡ್ತಾರೆ. ಕನ್ನಡ ಭಾಷೆಯ ಸ್ವಾಭಿಮಾನ ಮತ್ತು ಶ್ರೇಷ್ಠತೆಯ ಕುರಿತು ಪ್ರಮುಖ ಚಿಂತನೆಯ ಪ್ರವಚನವನ್ನು ನೀಡುತ್ತಾರೆ. ಆಧುನಿಕ ಕನ್ನಡದ ಬರಹ ಭಾಷೆಯ ಗಟ್ಟಿ ಅಡಿಪಾಯ ಹಾಕಿದವರಲ್ಲಿ ಇವರೇ ಮೊದಲಿಗರು, BM ಶ್ರೀಕಂಠಯ್ಯರವರು. ಇವರ ನಂತರ ನಾವು ನೋಡೋದಾದ್ರೆ, ಕನ್ನಡದ ಕಂದ ಅಂತ ಕರಿತೀವಿ ಅಥವಾ
ಕನ್ನಡದ ರಾಷ್ಟ್ರಕವಿ ಅಂತ ಕರಿತೀವಿ. ಕುವೆಂಪು ರಾಷ್ಟ್ರಕವಿ ಮತ್ತು ವಿಶ್ವ ಮಾನವ ದಾರ್ಶನಿಕ ಅಂತಲೂ ಕರಿತೀವಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾಲ 1904 1994. ಕನ್ನಡದ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಮಲೆನಾಡಿನ ಸಿರಿ, ಪ್ರಕೃತಿ ಮತ್ತು ಜೀವನಗಳನ್ನು ಕಾವ್ಯದ ಮೂಲಕ ಅಮರಗೊಳಿಸಿದ ಮಹಾಕವಿ. ಅವರ ಕಾವ್ಯ ದರ್ಶನ ವಿಶ್ವಮಾನವ ಸಂದೇಶವನ್ನೇ ಸಾರುವುದು. ಅವರ ಶ್ರೀರಾಮಾಯಣ ದರ್ಶನಂ 1947. ಇದು ಕುವೆಂಪು ಅವರ ಮಹಾಕಾವ್ಯ. ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಆಧರಿಸಿ ರಚಿಸಿದ ಈ ಕಾವ್ಯ 1955 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತೆ. ಇಲ್ಲಿ ಒಬ್ಬ ರಾಮ ಲೌಕಿಕ ನಾಯಕನಷ್ಟೇ ಅಲ್ಲ, ಆಧ್ಯಾತ್ಮಿಕ ಮತ್ತು ನೈತಿಕ ಆದರ್ಶಗಳ ಪ್ರತೀಕವಾಗಿ ಬಿಂಬಿಸ್ತಾರೆ. ಛಂದಸ್ಸು, ಭಾಷೆ ಮತ್ತು ಕಲ್ಪನೆಗಳ ದೃಷ್ಟಿಯಿಂದ ಇದು ಆಧುನಿಕ ಕನ್ನಡ ಕಾವ್ಯದ ಶಿಖರ ಅಂತಾನೆ ಹೇಳ್ಬಹುದು. ನೋಡಿ, ಇವರ ಒಂದು ಸಂದೇಶ ಇದೆ. 7 ಸಾಗರದಾಚೆಯೇ ಎಲ್ಲೆಡೆಯನ್ನೆಲ್ಲಿ ನೀನೇ ನಾನೇ, ವಿಶ್ವಮಾನವ ಒಬ್ಬನೇ. ಮತ್ತೆ ಹೇಳ್ತೀನಿ, 7 ಸಾಗರದಾಚೆಯ ಎಲ್ಲೆಡೆಯಲ್ಲಿ ನೀನೇ ನಾನೇ, ವಿಶ್ವಮಾನವ ಒಬ್ಬನೇ ಎಂಬ ಸಂದೇಶವನ್ನು ಹೇಳ್ತಾರೆ. ಇನ್ನು ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಕನ್ನಡ ಅಂಬ. ನೋಡಿ, ಕುವೆಂಪು ಅವರ ಕೋಗಿಲೆ ಆಗಿರ್ಬೋದು, ಸೋವಿಯತ್ ರಷ್ಯಾ, ಮಾನವ ಸಮಾನತೆ ಮತ್ತು ಪ್ರೇಮದ ಸಂದೇಶ ಸಾರುತ್ತದೆ ಇದು. ಸೊ ಕನ್ನಡ ಅಂಬಾ ಕವಿತೆ ಕನ್ನಡ ನಾಡಿನ ಬಗ್ಗೆ ಅಪಾರ ಪ್ರೀತಿ ಮತ್ತು ಅಭಿಮಾನವನ್ನು ತೋರ್ಪಡಿಸುತ್ತದೆ. ಜೋ 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 ಅನ್ನಪೂರ್ಣೆ ಎಂಬ ಲಾಲಿ ಹಾಡು ಕನ್ನಡ ತಾಯಿಯ ಚಿತ್ರಣವನ್ನೇ ಮಾಡುತ್ತೆ. ಇನ್ನು ಪ್ರಕೃತಿ ಕಾವ್ಯವನ್ನು ಕುರಿತು ನೋಡ್ತಾ ಹೋದ್ರೆ, ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿ ಮತ್ತು ಮಲೆಗಳಲ್ಲಿ ಮದುಮಗಳು ಗದ್ಯ ಕೃತಿಗಳ ಜೊತೆಗೆ ಅವರ ಕಾವ್ಯದಲ್ಲಿ ಮಲೆನಾಡಿನ ಪ್ರಕೃತಿಯ ಚಿತ್ರಣ ಅನನ್ಯವಾಗಿರುತ್ತೆ. ಮಳೆ, ಗುಡ್ಡ, ಹೊಳೆ, ಪಕ್ಷಿ ಇವೆಲ್ಲ ಅವರ ಕಾವ್ಯದ ಜೀವಸಲೆಗಳು. ಒಂದು ಮಳೆಗಾಲ ಕವಿತೆ ಅಂತ ಬರುತ್ತೆ ಕುವೆಂಪುದು. ಅದರಲ್ಲಿ ಮೋಡ ಮುಸುಕಿದ ಮಳೆಯ ರಾತ್ರಿ ಮಿಂಚು ಮಿನ್ನೆ ಹೊಳೆಯಿತು ಎಂದು ಅವರು ಹೇಳ್ತಾರೆ. ಇನ್ನು ಇವರ ನಂತರ ಡಿ.ವಿ. ಗುಂಡಪ್ಪನವರನ್ನು ನೋಡೋಣ. ಡಿ.ವಿ. ಗುಂಡಪ್ಪನವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಇವರ ಒಂದು ಕಾಲ 1887 1975. ಕನ್ನಡ ಸಾಹಿತ್ಯ, ತತ್ವಶಾಸ್ತ್ರ ಮತ್ತು ಸಮಾಜ ಚಿಂತನೆಯ ಮೇಲೆ ತಮ್ಮ ಅಮಿತ ಛಾಪು ಮೂಡಿಸಿದ ಮಹಾವ್ಯಕ್ತಿ. ಅವರ ಮಂಕುತಿಮ್ಮನ ಕಗ್ಗ ಕನ್ನಡ ಸಾಹಿತ್ಯದ ಭಗವದ್ಗೀತೆ ಎಂದು ಖ್ಯಾತಿ ಪಡೆದಿದೆ. ಮಂಕುತಿಮ್ಮನ ಕಗ್ಗ ಇದು 1943 ರಚಿತವಾಗಿತ್ತು. 945 ತ್ರಿಪದಿಗಳ ಸಂಕಲನ ಇದು. ಜೀವನದ ಮೂಲ ಪ್ರಶ್ನೆಗಳನ್ನು, ಮನುಷ್ಯ ಯಾರು, ಅವನ ಗುರಿ ಏನು, ಭಗವಂತ ಇದ್ದಾನೆಯೇ, ಸಂಕಷ್ಟಕ್ಕೆ ಅರ್ಥ ಏನು, ಇಂತಹ ಆಳವಾದ ವಿಷಯಗಳನ್ನು ಸರಳ ಭಾಷೆಯಲ್ಲಿ ಚರ್ಚಿಸುತ್ತಾರೆ. ಇದು ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ಮತ್ತು ಅಧಿಕ ಮಾರಾಟದ ಕೃತಿ. ಇದೇ ಜಗವು ಜೀವನದ ನಾಟಕ ರಂಗಸ್ಥಳ, ಇದರೊಳಗೆ ಆಟವಾಡೋ ಸೂತ್ರಧಾರ ಬೇರೆ, ಮುದದಿ ಸ್ವೀಕರಿಸು ನಿನ್ನ ಪಾಲಿನ ಪಾತ್ರ, ಸದ್ದಿಲ್ಲದ ಸಂತೋಷ ಮಂಕುತಿಮ್ಮನ ಕಗ್ಗ. ಇದು ಡಿ.ವಿ.ಜಿ. ಅವರ ಒಂದು ವಾಕ್ಯ. ಇನ್ನು ಅಂತರಂಗ ಸ್ವಾತಂತ್ರ್ಯ ಮತ್ತು ಸಮಭಾವವನ್ನು ಇವರು ಕುರಿತು ಹೇಳೋದಾದ್ರೆ, ನೋಡಿ, ಡಿ.ವಿ.ಜಿ. ಅವರ ಕಾವ್ಯದ ಕೇಂದ್ರ ಭಾವ ಏನಪ್ಪಾ ಅಂದ್ರೆ ಸ್ಥಿತ ಪ್ರಜ್ಞತೆ. ಅಂದ್ರೆ ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ಯಶಸ್ಸು ಅಪಯಶಸ್ಸು ಇದೆಲ್ಲದ ನಡುವೆಯೂ ಮನಸ್ಸಿನ ಸಮಚಿತ್ತ ಕಾಯ್ದುಕೊಳ್ಳಬೇಕೆಂಬ ಸಂದೇಶ ಅವರ ಕಾವ್ಯದ ಸಾರ. ನೋಡಿ, ಜೀವನ ಧರ್ಮಯೋಗ ಕೃತಿಯಲ್ಲಿ ಭಗವದ್ಗೀತೆಯ ತತ್ವಗಳ ಆಧಾರದ ಮೇಲೆ ಆಧುನಿಕ ಜೀವನ ತತ್ವಶಾಸ್ತ್ರವನ್ನು ರೂಪಿಸ್ತಾರೆ. ಇನ್ನು ಪತ್ರಿಕೋದ್ಯಮ ಮತ್ತು ಜೀವನ ಚಿಂತನವನ್ನು ನೋಡ್ತಾ ಹೋದ್ರೆ, ಇವರು ಕರ್ನಾಟಕ ಪತ್ರಿಕೆ ಮೂಲಕ ಡಿ.ವಿ.ಜಿ. ಅವರು ಕನ್ನಡ ಪತ್ರಿಕೋದ್ಯಮದ ಮೇಲೆಯೂ ಗಾಢ ಪ್ರಭಾವವನ್ನು ಬೀರ್ತಾರೆ. ಪ್ರಜಾಪ್ರಭುತ್ವ, ಮಾನವ ಗಣತೆ ಮತ್ತು ನ್ಯಾಯ ಮತ್ತು ಇತರ ಚಿಂತನೆಯ ಮೂಲಕ ಎಲ್ಲದರ ಮೂಲಕ ರಾಜ್ಯಾಂಗ ಸಾರ ಮತ್ತು ಜನಪ್ರತಿನಿಧಿ ಕೃತಿಗಳಲ್ಲಿ ಸುಶಾಸನದ ತತ್ವಗಳ ವಿವರಣೆಯನ್ನು ನೀಡಿದ್ದಾರೆ. ಇನ್ನೊಬ್ಬ ಮುಖ್ಯ ಕವಿ ಯಾರಪ್ಪ ಅಂದ್ರೆ ದ.ರಾ. ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾಲ 1896 1981. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ
ಅಗ್ರಕವಿ. 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಇವರ ಕಾವ್ಯಲೋಕ ಅಸಾಧಾರಣ ಮತ್ತು ಸಮೃದ್ಧ. ಕನ್ನಡದ ಜಾನಪದ, ಶರಣ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ತ್ರಿವೇಣಿ ಸಂಗಮ ಅವರ ಕಾವ್ಯದಲ್ಲಿ ಕಾಣಬಹುದು. ಇವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ನಾಲ್ಕು ತಂತಿ 1946ರಲ್ಲಿ ಇದನ್ನು ಬರೆದಿತ್ತು. ಈ ಕವಿತೆಯ ಸಂಕಲನ ಬೇಂದ್ರೆಯವರ ಶ್ರೇಷ್ಠ ಕೃತಿ. ನಾಲ್ಕು ಎಂದರೆ ನಾಲ್ಕು ಮತ್ತು ತಂತಿ ಎಂದರೆ ತಾರಾ ಅಥವಾ ತಂತಿ. ಜೀವನ, ಸಾವು, ಪ್ರೇಮ ಮತ್ತು ಮೋಕ್ಷ ಈ ನಾಲ್ಕು ತಂತಿಗಳ ಮೇಲೆ ನುಡಿಸಿದ ಸಂಗೀತ ಈ ಕೃತಿ. ಧಾರವಾಡದ ಕನ್ನಡದ ಸೊಗಸು ಮತ್ತು ಗ್ರಾಮ್ಯ ಭಾಷೆಯ ಸೌಂದರ್ಯ ಇಲ್ಲಿ ಮೈದಾಳಿದೆ. ಹಕ್ಕಿ ಹಾರಾಡುತ್ತಿದೆ ನೋಡಿದ್ದೀರಾ? ದೂರ 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 ದೂರ. ಅದರ ಗರಿಯ ರೆಕ್ಕೆ ತೆಕ್ಕಣಕ್ಕೆ ಕೋಣೆ ತುಂಬಿದೆ. ದರಾ ಬೇಂದ್ರೆ ಹಕ್ಕಿ ಹಾರಾಡುತ್ತಿದೆ ಎನ್ನುವುದು ಇದರ ಮುಖ್ಯ ಉದ್ದೇಶ, ಇದರ ಒಂದು ಲೈನ್. ಜಾನಪದ ಮತ್ತು ಶರಣ ಪ್ರಭಾವವನ್ನು ಕುರಿತು ನೋಡ್ತಾ ಹೋದ್ರೆ ಬೇಂದ್ರೆಯವರ ಕಾವ್ಯದಲ್ಲಿ ಗ್ರಾಮೀಣ ಕರ್ನಾಟಕದ ಅನುಭವ ಜೀವಂತವಾಗಿ ಮಿಡಿಯುತ್ತಿದೆ. ನೆನ್ಪಿಟ್ಕೊಳ್ಳಿ, ಇವರ ಒಂದು ಕಾವ್ಯ ಹಾಗೇನೆ ಇರೋದು. ಅವರ ಮೂಡಲ ಮನೆಯ ಮುತ್ತಿನ ನೀರು, ಅಂಬಿಕಾಯನ ದತ್ತ ಕವಿತೆಗಳು ವಚನ ಸಾಹಿತ್ಯದ ಆಧ್ಯಾತ್ಮಿಕ ಆಳ ಮತ್ತು ಜಾನಪದ ಸೌಂದರ್ಯ ಎರಡನ್ನೂ ಒಳಗೊಂಡಿರುತ್ತದೆ. ಭಾವ ಸರಸ್ವತಿ ಎಂಬ ಬಿರುದು ಪಡೆದ ಬೇಂದ್ರೆ ಅವರ ಕಾವ್ಯ ಶೈಲಿ ಅನನ್ಯ. ಅಲ್ಲಿ ಭಾವ ಮತ್ತು ಸಂಗೀತ ಬೇರ್ಪಡಿಸಲಾಗದಷ್ಟು ಒಂದಾಗಿ ಬೆಸೆದಿದೆ. ಧ್ವನಿ, ಅರ್ಥ ಮತ್ತು ಚಿತ್ರ ಮೂರೂ ಒಟ್ಟಿಗೆ ಮಿಳಿತವಾಗುವ ವಿಶಿಷ್ಟ ಕಾವ್ಯ ಶಕ್ತಿ ಅವರದ್ದು. ಇನ್ನು ಅವರ ಪ್ರೇಮ ಮತ್ತು ದಾಂಪತ್ಯ ಕಾವ್ಯವನ್ನು ಕುರಿತುಕೊಂಡು ನೋಡ್ತಾ ಹೋದ್ರೆ ಗರಿ ಮತ್ತು ಮೇಘದೂತ ಸಂಕಲನದಲ್ಲಿ ಬೇಂದ್ರೆ ಪ್ರೇಮ ಕಾವ್ಯದ ಅನರ್ಘ್ಯ ರತ್ನಗಳನ್ನು ನೀಡಿದ್ದಾರೆ. ಅವರ ಪ್ರೇಮ ಭೌತಿಕ ಮಾತ್ರವಲ್ಲ, ದೈವಿಕ ಪ್ರೇಮದ ಪ್ರತಿಬಿಂಬ. ಸಖಿ ಗೀತ ಸಂಕಲನ ದಾಂಪತ್ಯ ಪ್ರೇಮದ ಮನೋಜ್ಞ ಚಿತ್ರಣವನ್ನೇ ನೀಡುತ್ತೆ. ಇನ್ನು ಇವರ ನಂತರ ನೋಡೋ ಇನ್ನೊಂದು ಕವಿ ಯಾರಪ್ಪ ಅಂದ್ರೆ ಪೂತಿ ನರಸಿಂಹಾಚಾರ್. ಪ್ರಕೃತಿ ಮತ್ತು ಮಾನವ ಮೀಮಾಂಸೆ. ಯಾಕೆ ಈ ತರ ಹೇಳ್ತಿದ್ದೀನಿ ನೋಡಿ, ಪುರೋಗಾಮಿ ತಿರುಮಲಯ್ಯ ನರಸಿಂಹಾಚಾರ್ ಇವರ ಕಾಲ 1905ರಿಂದ 1998. ಕನ್ನಡ ಕಾವ್ಯ ಮತ್ತು ನಾಟಕ ಸಾಹಿತ್ಯಕ್ಕೆ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ ಇವರು. ಅವರ ಕಾವ್ಯ ಲಿರಿಕಲ್ ಗುಣದಿಂದ ಕೂಡಿದ್ದು ಭಾಷೆಯ ಮೃದು ಮತ್ತು ಸಂಗೀತಮಯವಾಗಿರುತ್ತೆ. ಅವರ ಕಾವ್ಯ ಕೃತಿಗಳನ್ನು ನೋಡ್ತಾ ಹೋದ್ರೆ ಕೆಂಪು ಗುಲಾಬಿ, ಗ್ರೀಷ್ಮ, ಆನಂದ ಯಾತ್ರೆ ಇಂತಹ ಸಂಕಲನಗಳು ಪ್ರಮುಖವಾಗಿತ್ತು. ಅವರ ಕಾವ್ಯ ವ್ಯಕ್ತಿ ಮತ್ತು ಸೃಷ್ಟಿಯ ನಡುವಿನ ಸಂಬಂಧವನ್ನು ಚರ್ಚಿಸ್ತಾರೆ. ಪ್ರಕೃತಿ ಸೌಂದರ್ಯ, ಪ್ರೇಮ ಮತ್ತು ಮಾನವನ ಸ್ವಭಾವ ಇವು ಅವರ ಕಾವ್ಯದ ಕೇಂದ್ರ ವಿಷಯಗಳು. ಇನ್ನು ನಾಟಕ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಪೂತಿ ನರಸಿಂಹರವರ ಶ್ರೀರಾಮ ಪಟ್ಟಾಭಿಷೇಕ, ಅರ್ಜುನ ವಿಜಯ ನಾಟಕಗಳು ಕನ್ನಡ ರಂಗಭೂಮಿಗೆ ಅಮೋಘ ಕೊಡುಗೆಯನ್ನೇ ನೀಡಿದೆ. ಐತಿಹಾಸಿಕ ಮತ್ತು ಪೌರಾಣಿಕ ವಸ್ತುಗಳನ್ನು ಆಧುನಿಕ ದೃಷ್ಟಿಯಿಂದ ಪ್ರಸ್ತುತಪಡಿಸಿದ ಅವರ ಶಕ್ತಿ ಅಸಾಧಾರಣವಾದದ್ದು. ಸಂಧ್ಯಾರಾಗ ಮತ್ತು ಕಿಂದರಿ ಜೋಗಿ ಕೃತಿಗಳು ಮಹತ್ವವಾಗಿದೆ ಇವರದ್ದು. ಇನ್ನು ಬೇರೆ ಕವಿಗಳನ್ನ ನೋಡ್ತಾ ಹೋದ್ರೆ ಕೆ ಎಸ್ ನರಸಿಂಹಸ್ವಾಮಿ ಆಗಿರ್ಬೋದು. ಬೇರೆ ಬೇರೆ ಕವಿಗಳಿದ್ದಾರೆ. ಕೆ ಎಸ್ ಅಂತ ಕರಿತೀವಿ ನೋಡಿ. ಮತ್ತೆ ಇವು ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ನೋಡಿದ್ರೆ ಕನ್ನಡದ ಅತ್ಯಂತ ಜನಪ್ರಿಯ ಪ್ರೇಮ ಕವಿ. ಅವರ ಮೈಸೂರು ಮಲ್ಲಿಗೆ ಸಂಕಲನ ಕನ್ನಡ ಸಾಹಿತ್ಯದ ಅಚ್ಚುಮೆಚ್ಚಿನ ಕೃತಿ. ಇವರ ಒಂದು ಕಾಲ 1915ರಿಂದ 2003. ಇವರ ಮೈಸೂರ ಮಲ್ಲಿಗೆಯನ್ನು ಕುರಿತು ನಾವು ನೋಡ್ತಾ ಹೋದ್ರೆ ಇದನ್ನು 1943ರಲ್ಲಿ ರಚಿಸಿದ್ರು. ಈ ಸಂಕಲನ ದಾಂಪತ್ಯ ಪ್ರೇಮ, ಗೃಹ ಜೀವನದ ಸಂತೋಷ ಮತ್ತು ಸ್ತ್ರೀ ಸೌಂದರ್ಯವನ್ನು ಅಭಿವ್ಯಕ್ತಪಡಿಸುತ್ತದೆ. ಸರಳ ಭಾಷೆ, ಭಾವನೇರ ಮತ್ತು ಹೃದಯ ಸ್ಪರ್ಶಿ, ಕನ್ನಡ ಓದುಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಗಳಿಸಿದ ಕೃತಿ ಇದು. ಇಳಿದು ಬಾ ತಾಯೇ, ಇಳಿದು ಬಾ ಕನ್ನಡ ತಾಯ್ನಾಡ, ತೊಡೆಮೇಲೇನಿ ಹೆಜ್ಜೆ ಗುರುತ ಬಿಡು ಈ ಮಣ್ಣಿನಲ್ಲಿ. ಕೆ ಎಸ್ ನರಸಿಂಹಸ್ವಾಮಿ ಹೇಳುವುದು. ಇತರ ಮಹತ್ವದ ಕೃತಿಗಳನ್ನು ನೋಡ್ತಾ ಹೋದರೆ ತೆರೆದ ಬಾಗಿಲು, ದೀಪ ಹಿಡಿದ ಕೈ, ಆಡಿಸಿಡಾಸಿ ನೋಡು ಇವು ಅವರ ಪ್ರಮುಖ ಮಹತ್ವದ ಕಾವ್ಯ ಸಂಕಲನಗಳು. ಇನ್ನು ಮಂಜೇಶ ಗೋವಿಂದ ಪೈ ಮತ್ತು ಇತರ ಕವಿಗಳ ಕೊಡುಗೆಗಳನ್ನು ನೋಡೋಣ. ಮಂಜೇಶ ಗೋವಿಂದ ಪೈ ಇವರ ಕಾಲ 1883ರಿಂದ 1963. ತುಳು ಪ್ರದೇಶದ ಈ ಕವಿ ಕನ್ನಡ ಸಾಹಿತ್ಯದ ದೊಡ್ಡ ಹೆಸರು
ನೆನ್ಪಿಟ್ಕೋಬೇಕು. ಗಿಳಿವಿಂಡು ಮತ್ತು ವಾಷ್ಣವ ಕಾವ್ಯ ಸಂಕಲನಗಳು ಅತ್ಯಂತ ಮಹತ್ವದ ಕೃತಿ. ಭಕ್ತಿ, ಪ್ರೇಮ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಪಾದನೆ ಅವರ ಕಾವ್ಯದ ಮೂಲ ಉದ್ದೇಶ. ತುಳು ಮತ್ತು ಕನ್ನಡ ಸಾಹಿತ್ಯ ಎರಡಕ್ಕೂ ಸೇವೆ ಸಲ್ಲಿಸಿದ ದ್ವಿಭಾಷಾ ಕವಿ. ಇನ್ನು ಕಡೆಗೊಂಡ್ಲು ಶಂಕರ ಭಟ್ಟ ಮತ್ತು ಶಿವರಾಮ ಕಾರಂತರನ್ನು ಕುರಿತು ನೋಡೋಣ. ನೋಡಿ, ಕಡೆಗೊಂಡ್ಲು ಶಂಕರ ಭಟ್ಟ ಇವರ ಕಾಲ 1904 ರಿಂದ 1974. ಕರಾವಳಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ. ಇನ್ನು ಶಿವರಾಮ ಕಾರಂತರನ್ನು ಕುರಿತು ನೋಡೋದಾದ್ರೆ ಇವರ ಕಾಲ 1902 ರಿಂದ 1997. ಕಾದಂಬರಿಗಾರರಾಗಿ ಜ್ಞಾನತರಾಗಿದ್ದರೂ ಅವರ ಕಾವ್ಯ ದೃಷ್ಟಿ ನವೋದಯ ಚಳುವಳಿಗೆ ಬಲವನ್ನು ನೀಡಿತು. ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾನವೀಯ ಘನತೆಯೇ ಇವರ ಸಾಹಿತ್ಯ ಕ್ರಾಂತಿಯ ಪ್ರಮುಖ ಆಶಯ. ಇನ್ನು ನವೋದಯ ಕಾಲದ ಪ್ರಮುಖ ಲಕ್ಷಣಗಳನ್ನು ನಾವು ಕುರಿತು ನೋಡ್ತಾ ಹೋದ್ರೆ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನಾನು ಕೆಲವೊಂದು ಕವಿಗಳ ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಅವರ ಜೀವಿತಾವಧಿ, ಬಿರುದು, ಪ್ರಮುಖ ಕೃತಿ, ಕಾವ್ಯದ ಮೂಲಗಳನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇನ್ನು ನವೋದಯ ಕಾಲದ ಪ್ರಮುಖ ಲಕ್ಷಣಗಳನ್ನು ನಾವು ಕುರಿತು ನೋಡ್ತಾ ಹೋದ್ರೆ ನವೋದಯ ಕಾವ್ಯ ಸಾಮಾನ್ಯ ಲಕ್ಷಣಗಳನ್ನು ವಿಶ್ಲೇಷಿಸಿದ್ರೆ ಈ ಅಂಶಗಳು ಎದ್ದು ಕಾಣುತ್ತೆ. ಮೊದಲನೆಯದಾಗಿ ರೊಮ್ಯಾಂಟಿಕ್ ಭಾವನೆ, ಪ್ರಕೃತಿ, ಪ್ರೇಮ ಮತ್ತು ಸೌಂದರ್ಯದ ಮಹಿಮೆ. ಎರಡನೇದಾಗಿ ವ್ಯಕ್ತಿ ಕೇಂದ್ರಿತ ಅನುಭವ, ಸಮಾಜಕ್ಕಿಂತ ವ್ಯಕ್ತಿಯ ಒಳ ಜಗತ್ತಿಗೆ ಪ್ರಾಧಾನ್ಯ ನೀಡುವುದು. ಮೂರನೆಯದಾಗಿ ಆಧ್ಯಾತ್ಮಿಕ ಹುಡುಕಾಟ, ಜೀವನದ ಅರ್ಥ ಮತ್ತು ದೇವರ ಪ್ರಶ್ನೆ. ನಾಲ್ಕನೆಯದಾಗಿ ರಾಷ್ಟ್ರೀಯ ಭಾವ, ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. ಐದನೆಯದಾಗಿ ಹೊಸ ಛಂದಸ್ಸು ಮತ್ತು ಭಾಷಾ ಶೈಲಿಯನ್ನು ಕುರಿತು ಸಹ ಇದರಲ್ಲಿ ನಾವು ನೋಡ್ತೀವಿ. ಶಾಸ್ತ್ರೀಯ ಛಂದಸ್ಸಿನ ಜೊತೆ ಮುಕ್ತ ಛಂದವನ್ನು ನೋಡ್ತೀವಿ. ಆರನೆಯದಾಗಿ ಸ್ತ್ರೀ ಸಂವೇದನೆ, ಕನ್ನಡ ಸ್ತ್ರೀ ಸೌಂದರ್ಯ ಮತ್ತು ದಾಂಪತ್ಯ ಜೀವನದ ಚಿತ್ರಣ. ಏಳನೆಯದಾಗಿ ಗ್ರಾಮ ನಗರ ದ್ವಂದ್ವ, ಅಂದ್ರೆ ಆಧುನಿಕ ಜೀವನ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ನಡುವಿನ ಸಂಘರ್ಷ. ಎಂಟನೆಯದಾಗಿ ಸಾಮಾಜಿಕ ಸ್ಪಂದನ, ಜಾತಿ, ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಚಿಂತನೆ ಮಾಡುವುದು. ಸೊ ಇದಿಷ್ಟು ಇದರ ಲಕ್ಷಣಗಳಾದರೆ, ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋಣ. ಈ ನವೋದಯ ಸಾಹಿತ್ಯ ಚಳುವಳಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಯನ್ನು ನೋಡ್ತಾ ಹೋದ್ರೆ, ನವೋದಯ ಸಾಹಿತ್ಯ ಕೇವಲ ಕಾವ್ಯ ಮಾತ್ರ ಅಲ್ಲ, ಕಾವ್ಯ ರಚನೆಯಲ್ಲಿ ಮಟ್ಟದಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಕರ್ನಾಟಕದ ಏಕೀಕರಣ ಚಳುವಳಿಗೆ ಬೆಂಬಲ, ಕನ್ನಡ ಭಾಷಾ ಪ್ರೇಮ, ಸ್ತ್ರೀ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆ, ಇವೆಲ್ಲ ಅಂಶಗಳನ್ನು ನವೋದಯ ಕವಿಗಳು ತಮ್ಮ ಕೃತಿಗಳ ಮೂಲಕ ಪ್ರತಿಪಾದಿಸುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆ ಮತ್ತು ಪ್ರಚಾರದಲ್ಲಿ ಈ ಕವಿಗಳು ಸಕ್ರಿಯ ಪಾತ್ರ ವಹಿಸುತ್ತಾರೆ. ಶ್ರೀಮಂತ ಬಡವ, ಉಚ್ಚ ನೀಚ ಎಂಬ ತಾರತಮ್ಯದ ವಿರುದ್ಧ ಲೇಖನಿ ಎತ್ತಿದ ಇವರ ಸಾಹಿತ್ಯ ಸಾಮಾಜಿಕ ಸಮಾನತೆಯ ಪ್ರವಾದಿಯಾಯಿತು. ವಿಶೇಷವಾಗಿ ಕುವೆಂಪು ಅವರ ಮನುಜ ಮತ ಜಯತೆ ಮತ್ತು ವಿಶ್ವ ಮಾನವ ಎಂಬ ತತ್ವಗಳು ಜಾತಿ ವ್ಯವಸ್ಥೆ ಮತ್ತು ಧಾರ್ಮಿಕ ಮೂಲಭೂತವಾದಕ್ಕೆ ಶಕ್ತಿಶಾಲಿ ಉತ್ತರವನ್ನು ನೀಡಿತು. ಒಂದೇ ಕುಲ, ಒಂದೇ ಧರ್ಮ, ಒಂದೇ ದೇವರು ಎಂಬ ಮಾನವತಾ ಸಂದೇಶವು ನವೋದಯ ಕಾಲದ ಪ್ರಮುಖ ಕಾವ್ಯದ ಆಣಿ ಮುಕ್ತಾಯವಾಯಿತು. ಇನ್ನು ಇದರ ಉಪಸಂಹಾರವನ್ನು ನಾವು ನೋಡ್ತಾ ಹೋದ್ರೆ, ಕನ್ನಡದ ನವೋದಯ ಚಳುವಳಿ ಕೇವಲ ಒಂದು ಸಾಹಿತ್ಯ ಪ್ರಸ್ಥಾನ ಮಾತ್ರವಲ್ಲ, ಅದೊಂದು ಸಮಗ್ರ ಸಾಂಸ್ಕೃತಿಕ ಪುನರ್ಜನ್ಮ. BM ಶ್ರೀಕಂಠಯ್ಯ ಹಾಕಿದ ಬೀಜ ಕುವೆಂಪು, ಬೇಂದ್ರೆ, DVG, ಪೂತಿನ, KSN ಮತ್ತಿತರ ಕವಿಗಳ ಅಸಾಧಾರಣ ಪ್ರತಿಭೆಯ ಫಲದಿಂದ ಆಧುನಿಕ ಕನ್ನಡ ಸಾಹಿತ್ಯ ಒಂದು ಅಪ್ಪಟ ಭವ್ಯ ಕಾವ್ಯ ವಿಶ್ವವನ್ನೇ ಸೃಷ್ಟಿಸಿತು. ಈ ಕವಿಗಳ ಕಾವ್ಯ ಇಂದಿಗೂ ಸಜೀವ ಮತ್ತು ಪ್ರಸ್ತುತ. ಶಾಲೆ, ವಿಶ್ವವಿದ್ಯಾಲಯ ಮತ್ತು ಸಮಾಜದ ಪ್ರತಿ ಮೂಲೆಯಲ್ಲಿ ಅವರ ಕಾವ್ಯದ ಸಾಲುಗಳು ಜೀವಂತವಾಗಿ ಉಳಿದಿವೆ. ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯ ಅಸ್ಮಿತೆ ಕಾಯ್ದಿಡಲು ನವೋದಯ ಕವಿಗಳ ಕೊಡುಗೆ ಅಸ್ಮರಣೀಯ ಮತ್ತು ಅಮೂಲ್ಯ. ನಾಡಿನ ಇತಿಹಾಸದ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ಕನ್ನಡ ಜನಮಾನಸ ರೂಪಿಸಿ, ಭಾಷಾ ಪ್ರೇಮ ಹಚ್ಚಿ, ಮಾನವ ಘನತೆ ಸಾರಿ, ಸ್ವಾತಂತ್ರ್ಯ ಪ್ರಜ್ಞೆ ಜಾಗೃತಿ ಮೂಡಿದ ಈ ಕವಿ ಮೇಧಾವಿಗಳಿಗೆ ಕನ್ನಡ ನಾಡು ಸದಾ ಕೃತಜ್ಞರಾಗಿರಬೇಕು. ಇದಿಷ್ಟು ಬರೆದ್ರೆ 15 ಮಾರ್ಕ್ಸಿಗೆ ಖಂಡಿತ ಬರೀಬಹುದು. ಧನ್ಯವಾದಗಳು.